ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಮಿಳುನಾಡಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಕುಟುಂಬಸ್ಥರ ಓಟನ್ನು ಪಡ್ಕೊಳ್ಳದೆ ಕೇವಲ ಒಂದೇ ಒಂದು ಮತ ಪಡೆದಿರೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಬೇರೆ ಬೇರೆ ಪಕ್ಷಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿಯ ಕಾಲ ಎಳೆದಿತ್ತು. ಆದರೆ ನಿಜವಾಗಿ ಇಂಥ ಕಾರ್ಯಕರ್ತರಿಂದಾನೇ ದೇಶದ ಉದ್ದಗಲಕ್ಕೂ ಈ ಕೇಸರಿ ಪಾರ್ಟಿ ಯಾವ ರೀತಿ ಗಟ್ಟಿಯಾಗಿ ನೆಲೆಯೂರಿದೆ ಅನ್ನೋದನ್ನ ಮಾತಾಡಬೇಕು. ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ನಾನು ಆಡಳಿತದ ಬಗ್ಗೆ, ಬಿಜೆಪಿಯ ಕಾರ್ಯವೈಖರಿ ಬಗ್ಗೆನೋ ಅವರ ಸಿದ್ಧಾಂತದ ಬಗ್ಗೆನೋ ಮಾತಾಡೋಕೆ ಬಂದಿಲ್ಲ. ಆದರೆ ಅವರ ಪಕ್ಷ ಸಂಘಟನೆ, ಶಿಸ್ತಿನ ಬಗ್ಗೆ, ಸಂಘಟನಾ ಚತುರತೆಯ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀನಿ. ಅಷ್ಟು ಲೈಟ್ ಆಗಿ ಪರಿಗಣಿಸುವಂತ ವಿಷಯ ಅಲ್ಲ ಬಿಜೆಪಿಯ ಸಂಘಟನಾ ಶಕ್ತಿ. ಮಾತಾಡೋಣ ಈ ಬಗ್ಗೆ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಅಂಧೇರಾ ಚಟೇಗ, ಸೂರಜ್ ನಿಖಲೇಗ, ಕಮಲ್ ಖಿಲೇಗ ಅನ್ನೋ ವಾಜಪೇಯಿ ಅವರ ಮಾತು ಇವತ್ತಿಗೂ ಬಿಜೆಪಿಯ ವಲಯದಲ್ಲಿ ಎಷ್ಟು ಪ್ರಸ್ತುತ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಸಂಘಟನೆಯ ವಿಚಾರದಲ್ಲಿ ಬಿಜೆಪಿ ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡುತ್ತೆ ಅಂತ. ಸೋಲಾಗ್ಲಿ ಗೆಲುವಾಗ್ಲಿ ಕಾರ್ಯಕರ್ತರಲ್ಲಿ ಹುರುಪು ತುಂಬೋದನ್ನ, ಕೆಲಸ ಮಾಡೋದನ್ನ ಈ ಪಾರ್ಟಿ ಯಾವತ್ತೂ ಬಿಡೋದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಅವರ ಸಿದ್ಧಾಂತದ ಬಗ್ಗೆ, ಆಡಳಿತದ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲ. ಬದಲಾಗಿ ಅವರಂತೆ ಸಂಘಟನೆ ಮಾಡೋರು ಬೇರೆ ಯಾರಾದರೂ ಇದ್ದಾರಾ? ಅವ್ರಿಗೆ ಸರಿಸಾಟಿಯಾಗಿ ಸಂಘಟಿಸಿ ಯಾವುದಾದ್ರೂ ಹೋರಾಟವೋ ಚುನಾವಣೆಯೋ ಏನನ್ನಾದರೂ ಸರಿ ಆ ರೀತಿ ಯಶಸ್ವಿಯಾಗಿ ಶಿಸ್ತಿನಿಂದ ಗುರಿ ಮುಟ್ಟಿಸೋರು ಯಾರಾದರೂ ಇದ್ದಾರಾ? ಪಕ್ಷಾತೀತವಾಗಿ ಪ್ರಶ್ನೆ ಮಾಡೋದಿಕ್ಕೆ ಹೋದ್ರೆ ಅನ್ನೋದು ವಿಷಯ. ಇವತ್ತು ತಮಿಳುನಾಡಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೀನಾಯವಾಗಿ ಸೋಲಾಗಿದ್ದು ಒಂದೇ ಒಂದು ಮತ ಬಿದ್ದದ್ರ ಬಗ್ಗೆ ಮಾತನಾಡುವಂತಹ ಬೇರೆ ಬೇರೆ ಪಕ್ಷಗಳು ತಮ್ಮ ಪಾರ್ಟಿಯನ್ನ ಬಿಜೆಪಿಯಂತೆ ಸಂಘಟಿಸೋದಿಕ್ಕೆ ಸಾಧ್ಯವಾ? ನೋಡಿ, ಬಿಜೆಪಿಯ ಬೆಳವಣಿಗೆ, ಆ ಗ್ರಾಫ್ ಹೇಗಿದೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪರಿಸ್ಥಿತಿ ಹೇಗಿತ್ತಪ್ಪ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಗಳಿಕೆ ಇರಬಹುದು, ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಬಿಡ್ತಾರೆ ಅನ್ನೋ ಮಟ್ಟಿಗೆ ಪೈಪೋಟಿ ಕೊಟ್ಟಿದ್ದು ಯಾವ ರೀತಿ ಬಿಸಿ ಬಿಸಿ ಚುನಾವಣೆಯಾಗಿ ಮಾರ್ಪಾಡಾಯಿತು. ಆ ಚುನಾವಣಾ ಕಾವು ಯಾವ ರೀತಿ ರಂಗೇರಿತ್ತು ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಕೊನೆಗೆ ಸೋಲೇ ಆಗಿದ್ರೂ ಕೂಡ ಅವರು ಗಳಿಸಿದ್ದು ಏನು ಕಡಿಮೆ ಅಲ್ಲ. ಸೋತ ಮೇಲೂ ಕೂಡ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಕಾರ್ಯಕರ್ತರನ್ನ ಅಷ್ಟೇ ಆಕ್ಟಿವ್ ಆಗಿಟ್ಟಿದೆ. ಯಾಕಂದ್ರೆ ಭವಿಷ್ಯ ತನಗೆ ಚೆನ್ನಾಗಿದೆ ಅನ್ನೋದು ಅವ್ರಿಗೆ ಗೊತ್ತು. ಬೈ ಎಲೆಕ್ಷನ್ ಅನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂತ ನೋಡಿದೀವಿ. ಹಾಗೆ ಕಳೆದ ಬಾರಿ ನವರಾತ್ರಿ ಸಂದರ್ಭದಲ್ಲಿ ಮೋದಿ ಅವರು ಬಂಗಾಳಿ ಭಾಷೆಯಲ್ಲಿ ಮಾತನಾಡಿ ಎಲ್ಲರ ಹೃದಯ ಗೆದ್ದಿದ್ರು. ಯಾಕಂದ್ರೆ ಚುನಾವಣಾ ಸ್ಟ್ರಾಟಜಿ ಅಂತ ಆಯ್ತು. ಆದ್ರೆ ಈ ಬಾರಿ ಚುನಾವಣೆ ಇಲ್ಲ, ಸೋತೂ ಆಗಿದೆ. ಆದ್ರೂ ಕೂಡ ಅಲ್ಲಿನ ದುರ್ಗಾ ಪೂಜೆ ಎಷ್ಟು ವಿಶೇಷ ನಮ್ಗೆಲ್ರಿಗೂ ಗೊತ್ತು. ಅದರಲ್ಲಿ ವರ್ಚುವಲಿ ನರೇಂದ್ರ ಮೋದಿ ಅವರು ಅಥವಾ ದೆಹಲಿಯ ಬೇರೆ ಬೇರೆ ಬಿಜೆಪಿಯ ಪ್ರಮುಖ ನಾಯಕರು ಭಾಗಿಯಾಗೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಿದೆ. ಅಷ್ಟರ ಮಟ್ಟಿಗೆ ಸೋತ್ವಿ ಅಂತ ಸುಮ್ಮನೆ ಕುಗ್ಗು ಹೋಗದೆ ತನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗುವಂತ ಜಾಯಮಾನ ಬಿಜೆಪಿಯದ್ದು. ನಾರ್ತ್ ಈಸ್ಟ್ಗೆ ಹೋದ್ರೆ, ಈಶಾನ್ಯ ರಾಜ್ಯಗಳಿಗೆ ಹೋದ್ರೆ, ಕ್ರಿಶ್ಚಿಯನ್ ಪ್ರಭಾವ ಜಾಸ್ತಿ ಇರುವಂತಹ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ರಾಜ್ಯಗಳನ್ನ ಒನ್ ಬೈ ಒನ್ ಹೇಗೆ ಬಿಜೆಪಿ ತನ್ನ ತೆಕ್ಕೆಗೆ ತಗೊಳ್ತು ಅನ್ನೋದು ನಮಗೆ ಕಣ್ಣು ಮುಂದೆನೇ ಇದೆ. ಬಿಜೆಪಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ರೂಪಿಸ್ತು ಅಂತ. ಈ ಕಡೆ ದಕ್ಷಿಣ ಭಾರತಕ್ಕೆ ಬಂದ್ರೆ ಸಾಧ್ಯನೇ ಇಲ್ಲ ಬಿಜೆಪಿಗೆ ಅಂತ ಹೇಳಲಾಗತ್ತೆ. ಆದ್ರೂ ಕೂಡ ವಿಶ್ವಾಸ ಕಳ್ಕೊಳ್ಳದೆ ಕಾರ್ಯಕರ್ತರಿಗೆ ಹುರುಪು ತುಂಬೋದಿಕ್ಕೆ ಅಮಿತ್ ಶಾ ಅವರೇ ಈ ಬಾರಿ ಹೈದರಾಬಾದ್ನ ಚುನಾವಣೆಯಲ್ಲಿ ಯಾವ ರೀತಿ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಅಖಾಡಕ್ಕಿಳಿದಿದ್ರು. ಬೇರೆ ಬೇರೆ ಘಟಾನುಘಟಿ ನಾಯಕರು, ಯೋಗಿ ಆದಿತ್ಯನಾಥ್ ಇಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಬೇರೆ ಬೇರೆಯವರು ಎಲ್ಲರೂ ಕೂಡ ಪ್ರಚಾರದಲ್ಲಿ ಇದೇನು ಲೋಕಸಭಾ ಚುನಾವಣೆಯ ಅನ್ನೋ ಮಟ್ಟಿಗೆ ಪಾಲ್ಗೊಂಡಿದ್ದನ್ನು ನಾವು ನೋಡಿದ್ದೀವಿ. ಅದರ ಪ್ರಭಾವ ಅನ್ನುವಂತೆ 4 ಸೀಟ್ ಇದ್ದಂತಹ ಜಾಗದಲ್ಲಿ 48 ಸ್ಥಾನಗಳನ್ನ ಗೆದ್ದುಕೊಳ್ಳುತ್ತೆ ಬಿಜೆಪಿ. ಆ ಮೂಲಕ ದಕ್ಷಿಣದಲ್ಲಿಯೂ ಕೂಡ, ಅಂದ್ರೆ ಕರ್ನಾಟಕದಲ್ಲಿ ಒಳ್ಳೆ ಸಾಧನೆ ಮಾಡ್ತಾನೆ ಇದೆ, ಬೇರೆ ಕಡೆನೂ ಕೂಡ ನಾವು ಮಾಡೋಕ್ ಸಾಧ್ಯ ಇದೆ ಅನ್ನೋದನ್ನ, ಆ ಸಂದೇಶವನ್ನ ಕಾರ್ಯಕರ್ತರಿಗೆ ರವಾನಿಸ್ತಾರೆ. ಸೊ ಎಲ್ಲೂ ನಮಗಿದು ಸಾಧ್ಯ ಇಲ್ಲ, ನಾವು ಇಷ್ಟಕ್ಕೆ ಮಾತ್ರ ಸೀಮಿತ ಅನ್ನುವಂಥ ಬೌಂಡ್ರಿ ಹಾಕೊಳ್ಳದೆ ನಿರಂತರವಾಗಿ ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿ ತೊಡಗಿರುತ್ತೆ ಬಿಜೆಪಿ. ಇದನ್ನ, ಈ ರೀತಿಯ ಸಂಘಟನೆಯನ್ನ ಬೇರೆ ಪಕ್ಷಗಳಿಂದ, ಕಾಂಗ್ರೆಸ್ ಅಥವಾ ಇನ್ನಿತರ ಯಾವುದೇ ಪ್ರಾದೇಶಿಕ ಪಕ್ಷಗಳಿಂದ ಮಾಡಿ ತೋರಿಸೋಕೆ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲದ ಪಕ್ಷಗಳು ಇವತ್ತು ತಮಿಳುನಾಡಿನ ಒಂದು ಎಕ್ಸಾಂಪಲ್ ತಗೊಂಡು ಟ್ರೋಲ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ನೋಡಿ, ಬಿಜೆಪಿಯ ಆಡಳಿತದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಅದು ಇದು ಅಂತ ದೇಶದ ಉದ್ದಗಲಕ್ಕೂ ಬೆಂಕಿ ಬಿದ್ದಿರುವಂತಹ ಸ್ಥಿತಿ. ಆದ್ರೆ ಅದನ್ನು ಸರಿಯಾಗಿ ಖಂಡಿಸೋದಕ್ಕೆ, ಧ್ವನಿ ಎತ್ತೋದಕ್ಕೆ ಪ್ರತಿಪಕ್ಷಗಳಿಗೆ ಆಗ್ತಿಲ್ಲ. ಇಷ್ಟೆಲ್ಲಾ ಸಮಸ್ಯೆ ಇದ್ರು, ಜನರು ಜೇಬಲ್ ₹1 ಇಲ್ಲ ಅಂದ್ರೂ ಕೂಡ ಚುನಾವಣೆಗೆ ಹೋಗೋಕೆ ಬಿಜೆಪಿ ರೆಡಿ ಆಗ್ಬಿಟ್ಟಿದೆ. ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಇಟ್ಕೊಂಡು
ಮಾಡಿಕೊಂಡು 2025ಕ್ಕೆ ಇಂತಿಂಥದ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತೀವಿ ಅಂತ ಹೊಸ ಕನಸುಗಳನ್ನ ಬಿತ್ತೋದಕ್ಕೆ ಮೋದಿಯವರು ಮತ್ತು ಅವರ ಟೀಮ್ ರೆಡಿ ಆಗಿಬಿಟ್ಟಿದೆ. ಯಾವ ಟೆನ್ಷನ್ನು ಇಲ್ಲ. ದೇಶದಲ್ಲಿ ಏನೇ ಸಮಸ್ಯೆ ಹೊತ್ತು ಉರಿತಾ ಇದ್ರೂ ಕೂಡ ಬಿಜೆಪಿ ಕಾನ್ಫಿಡೆನ್ಸ್ ಕಡಿಮೆ ಆಗಲ್ಲ. ಅದು ಹೊಗಳಿಕೆ ಅಲ್ಲ, ಅವರ ಸಂಘಟನಾ ಚತುರತೆಯನ್ನು ಮೆಚ್ಚಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಿರುವಂಥ ವಿಷಯ. ಹಾಗಾಗಿ ಕಾಂಗ್ರೆಸ್ ಅಥವಾ ಬೇರೆ ಯಾವುದೇ ಪಾರ್ಟಿ ಇರಬಹುದು, ಇವತ್ತು ಬಿಜೆಪಿಯನ್ನು ಅನುಸರಿಸಬೇಕು ಸಂಘಟನೆ ವಿಚಾರದಲ್ಲಿ ಅಂತ ಪ್ರಯತ್ನ ಪಡ್ತಾ ಇದೆ. ಫಾರ್ ಎಕ್ಸಾಂಪಲ್ UP ಎಲೆಕ್ಷನ್ನಲ್ಲಿ RSSನಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತಾರೋ, ಶಿಸ್ತಿನಿಂದ ಎಲೆಕ್ಷನ್ ಎಲ್ಲ ಕೆಲಸ ಮಾಡ್ತಾರೋ ಅದೇ ಥರ ಮಾಡಬೇಕು ಅಂತ ರಾಹುಲ್ ಗಾಂಧಿಯವರು ಕಾರ್ಯಕರ್ತರಿಗೆ, ಅಲ್ಲಿನ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರಂತೆ. ಕರ್ನಾಟಕದಲ್ಲೇ ತಗೊಳ್ಳಿ, DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆದ ಟೈಮಲ್ಲಿ ಕಾರ್ಯಕರ್ತರ ಪಕ್ಷವಾಗಬೇಕು, ಯಾವುದೋ ಲೀಡರ್ಸ್ ನಾಯಕರ ಪಕ್ಷ ಅಲ್ಲ ಅಂತ ಹೇಳಿದ ಮಾತನ್ನು ನೆನಪು ಮಾಡ್ಕೊಳ್ಬಹುದು. ಸೊ ಬೇರೆ ಬೇರೆ ಪಕ್ಷಗಳ ಬೇರೆ ಬೇರೆ ಲೀಡರ್ಸ್ಗೆ ಬಿಜೆಪಿಯಂತೆ ಸಂಘಟನೆ ಮಾಡೋದೇ ಗುರಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಮೂಲಕ ನಾನು ಹೇಳೋಕೆ ಹೊರಟಿರೋದೇನಪ್ಪ ಅಂದ್ರೆ, ಬಿಜೆಪಿ ಏನೇ ಮಾಡಿರಬಹುದು, ರಾಜಕೀಯ ಕಾಂಗ್ರೆಸ್ಸು ಮಾಡಿದೆ, ಅವತ್ತಿದ್ದ UPA ಗೌರ್ಮೆಂಟ್ ಟೈಮಲ್ಲೂ ಬೇಕಾದಷ್ಟು ಎಡವಟ್ಟುಗಳಾಗಿವೆ, ಮೋದಿಯವರ ಸರ್ಕಾರದ ಸಮಯದಲ್ಲೂ ಬೇಕಾದಷ್ಟು ಸಮಸ್ಯೆಗಳು ತಾಂಡವವಾಡ್ತಾ ಇವೆ. ಆದ್ರೆ ಸಂಘಟನೆ ಅಂತ ಬಂದಾಗ ಪಕ್ಷವನ್ನ ನೆಲೆಯೂರಿಸೋದ್ರಲ್ಲಿ ಬಿಜೆಪಿಗರು RSSನವರು ಮಾಡುವಂಥ ಈ ಶಿಸ್ತಿನ ಕಾರ್ಯಾಚರಣೆಯನ್ನ ಇವತ್ತಿಗೂ ಬೇರೆಯವರಿಂದ ಮಾಡೋದಿಕ್ ಸಾಧ್ಯವಾಗ್ತಾ ಇಲ್ಲ. ಬರೀ ನೋಡಿಕೊಂಡು ಆಡಿಕೊಂಡು ಕಾಲೆಳೆಯಬಹುದಷ್ಟೇ ಅನ್ನೋದು ಗಮನಿಸಬೇಕಾಗಿರೋ ವಿಚಾರ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.